ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ AIKKMS ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ DC ಆಫೀಸ್ ಮುಂದುಗಡೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ವಿ. ಮುಖ್ಯವಾಗಿ ಏನು ರಾಜ್ಯ ಸರ್ಕಾರ ನಮ್ಮ ಭತ್ತ ಬೆಳೆಗಾರರನ್ನ ಬೇಡಿಕೆ ಈಡೇರಿಸುವಲ್ಲಿ ಬಹಳ ವಿಳಂಬ ಮಾಡ್ತಾ ಇದೆ. ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ರಾಜ್ಯ ಸರ್ಕಾರ. ಯಾಕೆಂದ್ರೆ ಹೋದ ವರ್ಷ ಇದೇ ನೆಲ್ಲನ್ನ ಇದೇ ಭತ್ತನ್ನ 3300 3400ಕ್ಕೆಲ್ಲ ವ್ಯಾಪಾರಸ್ ತಗೊಂಡಿದ್ದಾರೆ. ಈ ವರ್ಷ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ. ಮಳೆ ಬಂದು ಸುಮಾರು 1 ಎಕರೆಗೆ 7 ರಿಂದ 8 ಕ್ವಿಂಟಲ್ ನಷ್ಟ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ 2300 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದನ್ನು ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಖರೀದಿ ಕೇಂದ್ರನ ತೆಗೆಯೋದ್ರಲ್ಲಿ ಬಹಳ ವಿಳಂಬ ಆಗ್ತಾ ಇದೆ. 108 ರೂಲ್ಸ್ ಗಳಿದಾವೆ. ಅದೆಲ್ಲದನ್ನ ಪಕ್ಕಕ್ಕೆ ಇಟ್ಟು ಈ ಕೂಡಲೇ ಖರೀದಿ ಕೇಂದ್ರ ಓಪನ್ ಮಾಡಬೇಕು. ನಮಗೆ 2300 ರೂಪಾಯಿ ನಮಗೆ ಬೇಡ, ನಮಗೆ 3500 ರೂಪಾಯಿ ಬೆಂಬಲ ಬೆಲೆ ಕೊಡ್ಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಯಾಕೆ ಅಂದ್ರೆ ಅಕಾಲಿಕ ಮಳೆಯಿಂದ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ. ಅದೇ ರೀತಿ ಇವತ್ತು 1 ಗಂಟೆಗೆ 1 ಎಕರೆ ನೆಲಕೊಯ್ಯುವಂತ ಮಿಷಿನ್ ಸಂಪೂರ್ಣವಾಗಿ 4 ಗಂಟೆ ತಗೊಳುತ್ತೆ. ಯಾಕಂದ್ರೆ ಮಳೆ ಬಂದು ಸಂಪೂರ್ಣವಾಗಿ 6 ಸೋನಾ ಮಸೂರಿ ಎಲ್ಲ ನೆಲಕ್ಕೆ ಬಿದ್ದಿದ್ದಾವೆ. ಇಂಥ ಸಂದರ್ಭದಲ್ಲಿ ನೆಲಕೊಯ್ಯೋ ಮಿಷಿನ್ ಕೂಡ ದುಬಾರಿ ಆಗುತ್ತೆ. ಇದನ್ನ ಸಂಪೂರ್ಣವಾಗಿ ನಾವು ಖಂಡಿಸ್ತಾ ಇದೀವಿ. ಈಗಾಗಲೇ DC ಅವರು ಆದೇಶ ಮಾಡಿದ್ದಾರೆ 2300 ರೂಪಾಯಿಗಿಂತ ಜಾಸ್ತಿ ತಗೋಬಾರ್ದು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದ್ದಾರೆ. ಆದ ಆದೇಶ ಯಾವ ಹಳ್ಳಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು DC ಅವ್ರಿಗೆ ಕೇಳ್ತಾ ಇದೀವಿ, ಈ ಆದೇಶನ ಪಂಚಾಯತಿ ಮೂಲಕ ಡಂಗೂರ ಸಾರಿಸಬೇಕು. ಯಾರಾದ್ರೂ 2300ಕ್ಕಿಂತ ಜಾಸ್ತಿ ತಗೊಂಡ್ರೆ ನೆಲಕೊಯ್ಯಂತ ಮಿಷಿನ್ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿ ಆದೇಶ ಮಾಡ್ಬೇಕಂತ ಹೇಳಿ ಆಗ್ರಹಿಸ್ತಾ ಇದೀವಿ. ಸಂಪೂರ್ಣವಾಗಿ ಭತ್ತ ಬೆಳೆಗಾರರ ಬೇಡಿಕೆನ ಸಂಪೂರ್ಣವಾಗಿ ಈಗ ಯಶಸ್ವಿ ಆಗೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ಬೇಕಂತ ಹೇಳಿ AIKKMS ಆಗ್ರಹಿಸ್ತಾ ಇದೀವಿ. ಈ ಬೇಡಿಕೆ ಈಡೇರಿಲ್ಲ ಅಂದ್ರೆ ಮುಂದಿನ ಹಳ್ಳಿಗಳಲ್ಲಿ ನಾವು ರೈತರ ಜಾಗೃತಿ ಮೂಡಿಸಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗುತ್ತೆ ಅಂತ ಹೇಳಿ ಈ ಮೂಲಕ ಕೇಳಕ್ ಇಷ್ಟಪಡ್ತಾ ಇದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.